ಸರ್ ಬಡತನ ಅಂತ ಬಂದಾಗ ನೀವು ಕೂಡ ಈ ಅಂಶ ಇದ್ರಲ್ಲಿದೆ, ಈ ಸಿನಿಮಾದಲ್ಲಿ ಇದೆ. ನೀವು ಕೂಡ ಕಷ್ಟಪಟ್ಟೇ ಬಂದಿರೋದು. ಈ ಬಡವರು, ಈ ಬಡತನ ಇವೆಲ್ಲ ನೋಡುವಾಗ ಏನ್ ಅನ್ಸುತ್ತೆ ನಮ್ದು ವಿಜಯ್ ಸರ್? ಬಡತನ ಇರೋ ಜಾಗದಲ್ಲಿ ಕೊಳಕ್ತನ ಇಲ್ಲ, ಕೊಳಕು ಮನಸ್ಸುಗಳಿಲ್ಲ ಯಾವಾಗ್ಲೂ. ಆದರೆ ನಾನು ಯಾವಾಗಲೂ ಕೇಳ್ಕೊಳ್ಳೋದು, ಎಲ್ಲರನ್ನೂ ಕಷ್ಟದಲ್ಲಿ ಇಡಬೇಡಪ್ಪ ದೇವ್ರೆ, ಇರೋದ್ರಲ್ಲಿ ಸುಖವಾಗಿಡು ಅಂತ. ಆ ಬಡತನ ನೆನೆಸ್ಕೊಂಡ್ರೇ ನೋವಾಗತ್ತೆ, ಅದು ಯಾರಿಗೂ ಬೇಡ. ಅದೇ ಸಮಾನತೆ ಬಗ್ಗೆ ಹೋರಾಡ್ತಾ ಇರೋದು ನಾವು ಇವತ್ತು ಈ ಸಿನಿಮಾ ಅಲ್ಲಿ. ಏನ್ ನೆನಪಾಗುತ್ತೆ ಬಡತನ ಅಂದಾಗ ನಿಮ್ಮ ದಿನ? ಯಾಕಂದ್ರೆ ನಾವು ಕೂಡ ಹಳ್ಳಿ ಜನ, ನಮಗೂ ಬಡತನ ಅಂತ ಗೊತ್ತಿದೆ. ನೀವು ಅನುಭವಿಸಿದವರು, ನಾವು ಅನುಭವಿಸಿದ್ರು. ನಿಮಗೆ ಈಗ ನಾವು ಅವಾಗ ಸಿಟಿಗೆ ಬಂದಿದ್ವಿ. ಸಿಟಿಗೆ ಬಂದಾಗ ಒಂದು ದಿವಸ ನಮ್ಮ ಎರಡನೇ ಅಕ್ಕ ಮತ್ತು ನಾನು ಇಬ್ಬರೂ ನಮ್ಮಮ್ಮ ಒಂದು 4-5 ಕಿಲೋಮೀಟ್ರಿಗೆ, ಒಂದು 4 ಕಿಲೋಮೀಟ್ರ್ ಆಚೆಗೆ 1 ಸೇರು 2 ಸೇರು ಅಂತ ಬರ್ತಿತ್ತು, ನೋಡಿದ್ದೀರಾ? 1 ಪಾವು 2 ಪಾವು, 1 ಸೇರು 2 ಸೇರು ಅಂತ ಬರುತ್ತೆ. ಅದರಲ್ಲಿ ರಾಗಿ ಹಸಿಟ್ಟು ಇಸ್ಕೊಂಬನ್ರಿ ಅಂತ ನಮ್ಮ ನೆಂಟರು ಮನೆಗೆ ಕಳಿಸಿದ್ರು. ಒಂದು ಸತಿ ನಾನು ಅದು ನಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ಜೋರಾಗಿ ಹತ್ಬಿಟ್ಟೆ. ಅಕ್ಕ ಹಿಂಗಿತ್ತು, ನಿಂಗೆ ಜ್ಞಾಪಕ ಇದೆಯಾ? ನಾವು ಅಮ್ಮ ಆಫೀಸಿಂದ ಬಂದು ನಮ್ಮನ್ನು ಕಳಿಸಿದ್ರು, ನಾವಿಬ್ಬರು ನಡ್ಕೊಂಡು ಹೋದ್ವಿ. ನಮ್ಮ ಎರಡನೇ ಅಕ್ಕ ಇದ್ದಾರೆ, ನಾವಿಬ್ಬರು ನಡ್ಕೊಂಡೋಗಿ ಅಲ್ಲಿ ತೊಗೊಂಡ್ವಿ, ಈಸ್ಕೊಂಡ್ವಿ ಅವ್ರ ಮನೇಲಿ ಕೊಡಬೇಕಂತೆ ಅಂತ. ಈಸ್ಕೊಂಡು ಆ ಅಮ್ಮ ನಮಗೆ ಬಿಸಿ 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 ಅನ್ನ, ಆವಾಗ ಈ ಪರಕೆ ಕಡ್ಡಿ ಬರುತ್ತೆ ಗೊತ್ತಾ, ಅದರಲ್ಲಿ ಆ ಕಡ್ಡಿನ, ನೀಟಾಗಿರೋ ಕಡ್ಡಿನ ಮುರಿದು ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಹಿಂಗೆ ಬಿಸಿ ಎಲ್ಲ ಆರಿಸಿ ಅದಕ್ಕೆ ಸಾರು ಹಾಕಿ, ಹಂಗೆ ಹೋಗ್ಬೇಡ್ರಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತ ನಮಗೆ ತಿನ್ನಿಸಿ ಕಳಿಸಿದ್ರು. ಇದೊಂದು ದೊಡ್ಡ ಉದಾಹರಣೆ. ಈ ಥರ ಸುಮಾರಿದ್ದಾವೆ ಹೇಳ್ತಾ ಹೋದರೆ. ಅಂತ ಜ್ಞಾಪಕ ಇದೆಯಾಕ, ಇವತ್ತು ನಮ್ಮನ್ನು ದೇವ್ರು ತುಂಬ ಚೆನ್ನಾಗಿಟ್ಟವನಲ್ವಾ ಅಂತ ಹತ್ಕೊಂಡ್ಬಿಟ್ಟಿದೆ. ಎಷ್ಟೋ ಮೇಲಿದೀವಲ್ಲ ಸರ್. ಅವಾಗ ನೋಡಿ, ನಾನು ಬಾಲ್ಯದಲ್ಲಿ ಇದ್ದಂಗೆ ಇವಾಗಿಲ್ಲ. ನಮ್ಗೆ ನೋಡಿದ್ದೇನೋ ತಗೊಳ್ಬಹುದು, ಅವಾಗಲ್ಲಿ ತಿನ್ನಕ್ ಆಸೆ. ಒಂದ್ ಆಪಲ್ ನೋಡಿದ್ರೆ ಆಸೆ, ಅಥವಾ ಯಾರ್ದೋ ಮನೇಲಿ ಏನೋ ಅನ್ನ ಮಾಡಿದ್ರಂದ್ರೆ ಅಯ್ಯೋ ನಮ್ಮಲ್ಲಿ ಅನ್ನ ಇಲ್ವಾ. ಇವತ್ತಿಗೂ ಇದೆ ಸರ್ ಹಳ್ಳಿ ಕಡೆ, ಇವತ್ತಿಗೂ ಇದೆ. ಸಮಾನತೆ ಬಗ್ಗೆ ಮಾತಾಡ್ತಿದ್ರಿ ಸರ್ ನೀವು, ಈ ಅಂಶ ಇದೆ ಅಂತ. ಇವತ್ತಿಗೂ ನಾನು ನೋಡಿದ್ದೀನಿ ಹಳ್ಳಿಗಳ ಕಡೆ ಹೋದಾಗ ಈ ಜಾತಿ ವೈಸ್ ಎಲ್ಲ ನೋಡೋದು, ಅವರಿಗೆ ಚಿರಟೆಯಲ್ಲಿ ಕಾಫಿ ಕೊಡೋದು. ಹೌದು, ನೋಡಿ ನಮ್ಮಲ್ಲಿ ಕೆಟ್ಟ ಸಂಪ್ರದಾಯ ಅಂದರೆ ಜಾತಿಗಳಲ್ಲಿ ಭೇದ ಭಾವ ಮಾಡೋದಿದೆಯಲ್ಲ, ಅದು ಕಂಪ್ಲೀಟ್ ತೊಲಗೋವರೆಗೂ ಅದನ್ನು ಬಂಡವಾಳ ಮಾಡ್ಕೊಂಡು ಸುಮಾರು ಜನ ಬದುಕ್ತಾ ಇದ್ದಾರೆ. ಅವರು ಸುಮ್ಮನೆ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ.